ನಾವು ಬಂದಿರೋ ಪ್ಲೇಸ್ ಯಾವುದು ಗೊತ್ತಾ ಗಾಯ್ಸ್? ಪೀಸ್ ಸಿಗೋ ಪ್ಲೇಸ್ ಯಾವುದು ಗೊತ್ತಾ? ಬ್ಲಡ್ ಗ್ರೂಪ್ ಅಷ್ಟೇ ಪಾಸಿಟಿವ್ ಇರೋದು, ಎಲ್ಲ ನೆಗೆಟಿವ್ ಇರೋದು ಲೈಫಾಗೆ. ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್. ಸೊ ಇವತ್ತು ಇಷ್ಟೊತ್ತು ಜರ್ನಿ ಮಾಡಿ ಬಂದಿದ್ದೀವಿ ಗೈಸ್. ಒಂದು ಪ್ಲೇಸಿಗೆ ಬಂದಿದ್ದೀವಿ, ಅದು ಯಾವ್ದು ಪ್ಲೇಸ್ ಅಂತ ತೋರಿಸ್ತೀವಿ ಆಮೇಲೆ ಫುಲ್ ವಿಡಿಯೋ ನೋಡಿ. ಸೊ ಲೇಟ್ ಆಗಿಬಿಡ್ತು ಗೈಸ್. ನಿನ್ನೆ 10:30 ಇತ್ತು ಬಸ್ಸು, 11:30 ಬಂದುಬಿಡ್ತು ಗೈಸ್. 11:30 ಬಂದುಬಿಡ್ತು. ಸೊ ಲೇಟ್ ಆಗಿಬಿಡ್ತು. ಈಗ 6ಗೆ ಮುಟ್ಟಬೇಕಿತ್ತು, 6ಗೆ ಇಲ್ಲಿ ರೀಚ್ ಆಗಬೇಕಿತ್ತು. 7:30 ಆಯಿತು. ಸೊ ಲೇಟ್ ಆಗಿಬಿಟ್ಟಿದೆ. ಜಲ್ದಿ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಗೈಸ್, ಜಲ್ದಿ ಹೋಗಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಸ್ಟೇ ಟ್ಯೂನ್ಡ್ ಆಗಿ ನೋಡ್ತಾ ಇರಿ. ಸೊ ಗೈಸ್, ಈಗ ರೆಡಿ ಆದ್ವಿ ನಾವು, ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಸೊ ಈಗ ಹೋಗ್ತಿದ್ದೀವಿ ಗೈಸ್, ಪೀಸ್ ಸಿಗೋ ಪ್ಲೇಸಿಗೆ ಹೋಗ್ತಿದ್ದೀವಿ. ಸೊ ಯಾವ ಪ್ಲೇಸು ಏನಂತ ನಿಮಗೆ ಇದು ಔಟ್ಫಿಟ್ ನೋಡಿ ಗೊತ್ತಾಗಿರಬೇಕು. ಆದರೂ ಗೊತ್ತಾಗಿರಲಿಲ್ಲ ಅಂದರೆ ತೋರಿಸ್ತೀನಿ ಗೈಸ್, ಫುಲ್ ವಿಡಿಯೋ ನೋಡಿ. ಸೊ ನೋಡೋಣ, ಈಗ ಹೋಗ್ತಿದ್ದೀವಿ. ಸ್ಲೀಪರ್ ಏನು ಬೇಡ ಗೈಸ್, ಹಾಗೆ ಹೋಗೋಣ. ಅಲ್ಲಿ ಮತ್ತೆ ಬಿಟ್ಟರೆ ಏನಾದ್ರು ಆಗಿಬಿಟ್ರೆ ಅಂತ ಭಯ. ಸೊ ಹಂಗೆ ಹೋಗೋಣ. ಈಗ ಹೊರಗೆ ಬಂದ್ವಿ ಗೈಸ್, ಹಂಗೆ ಹೋಗ್ತಿದ್ದೀವಿ. ಸೊ ಯಾವ ಪ್ಲೇಸು ಅಂತ ತೋರಿಸ್ತೀನಿ ನಿಮಗೆ ಬೇಗ. ಇನ್ನು ಏನು ತಿಂಡಿ ತಿಂದಿಲ್ಲ ಗೈಸ್, ಅಲ್ಲಿಗೆ ಹೋಗಿನೇ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ತಿಂಡಿ ತಿನ್ನಬೇಕು ಅಂದ್ಕೊಂಡಿದ್ದೀವಿ. ಸೊ ಹಂಗೆ ಹೋಗ್ತಿದ್ದೀವಿ. ಈಗ ಇಲ್ಲಿ ಹತ್ರ ಇದೆ ಗೈಸ್, ಹಂಗೆ ಹೋಗ್ತಿದ್ದೀವಿ. ಸೊ ನಾವು ಬಂದಿರೋ ಪ್ಲೇಸ್ ಯಾವುದು ಗೊತ್ತಾ ಗೈಸ್? ಪೀಸ್ ಸಿಗೋ ಪ್ಲೇಸ್ ಯಾವುದು ಗೊತ್ತಾ? ಸೊ ಇದೆ ಗೈಸ್, ತೋರಿಸ್ತೀನಿ ನೋಡಿ. ಸೊ ರಾಘವೇಂದ್ರ ಸ್ವಾಮಿ ಮಠ ಗೈಸ್, ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಇನ್ನೊಂದ್ಸಲಿ ಬರಬೇಕು ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಬಂದಾಗ, ಅದಕ್ಕೆ ಈಗ ಟೈಮ್ ಕೂಡ ಬಂತು ಗೈಸ್, ಬಂದುಬಿಟ್ವಿ ಈಗೇನೆ. ನೋಡಿ ಗೈಸ್, ಎಷ್ಟು ಪೀಸ್ ಇದೆ ಇಲ್ಲಿ. ಜಾಸ್ತಿ ಜನ ಇಲ್ಲ ಗೈಸ್ ಇವತ್ತು, ಮಂಡೇ ಎಲ್ಲ ರಶ್ ಇಲ್ಲ ಅಷ್ಟು. ಸೊ ಒಳಗೆ ಹೋಗೇ ನೋಡಬೇಕು ಗೈಸ್ ಏನು ಅಂತ. ಸೊ ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ಕೂತ್ಕೊಂಡು ದರ್ಶನ ಮಾಡಿ, ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಬೇಕು ಗೈಸ್. ಪೀಸ್ ಇದೆ ಜಾಗ, ಎಲ್ಲ ಮರೆತು ನಮ್ದು ಏನಿಲ್ಲ ಗೈಸ್, ಬರೀ ಬ್ಲಡ್ ಗ್ರೂಪ್ ಅಷ್ಟೇ ಪಾಸಿಟಿವ್ ಇರೋದು, ಎಲ್ಲ ನೆಗೆಟಿವ್ ಇರೋದು ಲೈಫಾಗೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಗೈಸ್, ಅದಕ್ಕೆ ಬರೋದು. ಸೊ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗಾಯ್ಸ್, ಇದೆ ಗಾಯ್ಸ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಸೊ ಇಲ್ಲೆಲ್ಲ ಭಾಳ ಜನ ಫೋಟೋ ತೆಗೆಸ್ಕೊತಿದ್ದಾರೆ. ಸೊ ನಮಗೇನು ಫೋಟೋ ಬೇಡ ಗಾಯ್ಸ್, ದರ್ಶನ ಸಿಕ್ಕರೆ ಸಾಕು. ಫಸ್ಟ್ ಟೈಮ್ ಎಲ್ಲ ಫೋಟೋ ತಗೊಂಡು ಹೋಗ್ಬಿಟ್ಟಿವಿ, ಈಗೇನು ಫೋಟೋಸ್ ಅಂತ ಬಂದಿಲ್ಲ ಗಾಯ್ಸ್. ಸೊ ಬರಬೇಕು ಅನಿಸ್ತು, ಫಸ್ಟ್ ಟೈಮ್ ಬೇಡ್ಕೊಂಡಿದ್ವಿ ಬರಬೇಕು ಇನ್ನೊಂದ್ಸಲಿ ಅಂತ. ಸೊ ಇನ್ನೊಂದು ಸೈಡ್ ಬಂದಿದ್ದೀವಿ ಗೈಸ್ ಅಷ್ಟೇ. ಸೊ ಈಗ ಒಳಗೆ ಹೋಗೋಣ ಗೈಸ್. ಫಸ್ಟ್ ಟೈಮ್ ಬಂದಾಗ ಹಿಂಗೆಲ್ಲ ಇರಲಿಲ್ಲ, ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್, ಹಿಂಗೆ ಒಳಗೆಲ್ಲ ಹೋಗೋದಿರಲಿಲ್ಲ. ಸೊ ಇಲ್ಲಿಗೆ ಒಳಗೆಲ್ಲ ಹೋಗ್ಬೇಕಂತ ಗೈಸ್ ಗೊತ್ತೇ ಇಲ್ಲ, ಸುಮ್ಮನೆ ಜನ ಹೆಂಗೆ ಹೊಂಟಿದಾರೋ ಹಂಗೆ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಬಂದಾಗ ಹಿಂಗೆಲ್ಲ ಇರಲಿಲ್ಲ ಗೈಸ್, ಮೇನ್ ಎಂಟ್ರಿ ಆಗಿಬಿಟ್ಟಿದ್ವಿ. ಡೈರೆಕ್ಟ್ ದರ್ಶನನೇ ಸಿಕ್ಕಿತ್ತು. ಈಗ ಹಿಂಗೇನೋ ಮೇಲೆ ಹತ್ತದೆಲ್ಲ ಮಾಡಿದ್ದಾರೆ ಗೈಸ್, ಯಾಕಂತ ಗೊತ್ತಿಲ್ಲ. ಸೊ ಈಗ ಹೋಗ್ತಿದ್ದೀವಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಭಾಳ ನೋಡಿ ನಾನು ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಈಗ ಏನೋ ರೌಂಡ್ ಹಾಕಿ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ಮೊದಲು ಹಿಂಗೆ ಇರಲೇ ಇಲ್ಲ, ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ಏನೋ ಫುಲ್ ಮೇಲಿಂದ ಕೆಳಗೆ ಮೇಲೆ ಕೆಳಗೆ ಹತ್ತದಾಗಿದೆ. ಸೊ ನೋಡೋಣ, ಹೋಗೋಣ. ಈಗ ಒಳಗೆ ಬಂದ್ವಿ ನೋಡಿ, ಈಗ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಮೇಲೆ ಕೆಳಗೆ ಹತ್ತಿ ಈಗ ಎಂಟ್ರಿ ಗೈಸ್. ಹೊರಗಡೆ ಅಷ್ಟು ರಶ್ ಏನು ಇರಲಿಲ್ಲ, ಈಗ ಒಳಗೆ ಬಂದಮೇಲೆ ಭಾಳ ರಶ್ ಇದೆ ಗೈಸ್. ಮಂಡೇ ಆದರೂ ಇಷ್ಟು ರಶ್ ಗೈಸ್. ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಗೈಸ್. ಒಳಗಡೆ ಫೋಟೋಗ್ರಫಿ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಿಲ್ಲ.
ಇಲ್ಲೇ ಬಂದು ಕುಂತೀವಿ. ಸೊ ಈಗ ಹೊರಗೆ ಬಂದಿದ್ವಿ ಗೈಸ್. ದರ್ಶನ ಆಯಿತು. ಈಗ ಒಳಗೆ ಫೋಟೋಗ್ರಫಿ ಮಾಡೋಕ್ಕೆ ಬಿಡಲಿರಲ್ಲ ಗೈಸ್, ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಭಾಳ ಜನ ಇದ್ದಾರೆ ಗೈಸ್, ರಶ್ ಇದೆ ಇವತ್ತು. ಸೊ ಈಗ ಹಂಗೆ ಕುಂತಿದ್ವಿ ಗೈಸ್ ಕೆಳಗೆ. ಸೊ ನಿಮಗೆ ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಇಲ್ಲೇ ಕುಂತಿದ್ದೀವಿ ಗೈಸ್. ಈಗ ಪೂಜಾ ಸ್ಟಾರ್ಟ್ ಆಯಿತು ಒಳಗಡೆ. ಸೊ ನಾನು ಹೋಗ್ತಿದ್ದೆ ಗೈಸ್, ಪ್ಯಾಂಟ್ ಹಾಕೊಂಡವ್ರಿಗೆ ಅಲೋ ಇಲ್ಲ ಅಂದ್ಬಿಟ್ರು. ಸೊ ಅದಕ್ಕೆ ಇಲ್ಲೇ ಕುಂತೀನಿ. ಇಲ್ಲಿದ್ದವರೆಲ್ಲ ಹೋಗ್ಬಿಟ್ರು ಗೈಸ್, ಭಾಳ ಜನ ಕುಂತಿದ್ರು ಇಲ್ಲಿ, ಎಲ್ಲ ಹೋಗ್ಬಿಟ್ರು ಒಳಗಡೆ. ಸೊ ಪ್ಯಾಂಟ್ ಹಾಕೊಂಡವ್ರಿಗೆ ಒಳಗೆ ಅಲೋ ಇಲ್ಲ ಗೈಸ್. ನಾನು ಬೇರೆ ಪ್ಯಾಂಟ್ ಹಾಕೊಂಡು ಬಂದುಬಿಟ್ಟಿನಿ. ಸೊ ಅನ್ನ ಪ್ರಸಾದನೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಗೈಸ್, ಈಗ ಅದಕ್ಕೆ ವೇಟಿಂಗು. ಸೊ ಗಾಯ್ಸ್ ಈಗ ಹೊರಗೆ ಬಂದ್ವಿ ನಾವು ಮಂತ್ರಾಕ್ಷತೆ ಇಸ್ಕೊಂಡು. ಸೊ ಹಿಂಗೆ ಹೋಗ್ತಿದ್ದೀವಿ ನೋಡಿ ಗಾಯ್ಸ್, ಭಾಳ ಜನ ಇದ್ದಾರೆ. ಸೊ ನೋಡಿ ಗಾಯ್ಸ್, ಮಂತ್ರಾಕ್ಷತೆ ಇದನ್ನ ಇಟ್ಕೋಬೇಕು, ಇಟ್ಕೊಂಡ್ರೆ ಒಳ್ಳೇದಾಗುತ್ತಂತೆ. ಜಾಸ್ತಿ ಬೇಕು ಅಂದರೆ ಗುರುಗಳ ಹತ್ರ ಹೋಗ್ಬೇಕಂತೆ, ಇಲ್ಲಿ ಎಲ್ರಿಗೂ ಕೊಡ್ತಿದ್ದಾರೆ. ಸೊ ಗಾಯ್ಸ್ ಈಗ ಅನ್ನಪ್ರಸಾದ ಸ್ಟಾರ್ಟ್ ಆಗಿದೆ ಅಂತೆ, ಹೋಗ್ತಾ ಇದ್ದೀವಿ ಅಲ್ಲಿಗೆ. ನೋಡಿ ಗೈಸ್, ಭಾಳ ಜನ ಇದ್ದಾರೆ. ಇಲ್ಲಿ ಕ್ಯೂ ಮಾಡ್ಕೊತ ಹೋಗ್ಬೇಕು ಗೈಸ್. ಅನ್ನಪೂರ್ಣ ಭೋಜನ ಶಾಲೆ ಅಂತೆ, 11 AM to 2 PM ಅಂತೆ. ಸೊ ಹಂಗೆ ಹೋಗ್ತಿದ್ದೀವಿ ಗೈಸ್. ಈಗ ಇಲ್ಲಿ ಲೈನೆಲ್ಲ ಹಚ್ಬೇಕು ಗೈಸ್, ಲೇಟ್ ಆಗುತ್ತೆ, ಭಾಳ ಜನ ಇದ್ದಾರೆ. ಸೊ ನೋಡಿ ಗೈಸ್, ಇಲ್ಲೇ ರೌಂಡ್ ಹೊಡೆದು ಹೋಗಬೇಕು. ಸೊ ನಾನು ಹೋಗೋವಾಗ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ಈಗ ಇಲ್ಲಿ ರೌಂಡ್ ನೋಡ್ಕೊಂಡು ಅನ್ನಪ್ರಸಾದಕ್ಕೆ ಹೋಗ್ಬೇಕು ಗೈಸ್. ನೋಡಿ ಇಲ್ಲಿ. ಸೊ ನಿಮಗೆ ಇಲ್ಲಿ ಒಳಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಈಗ ಒಳಗೆ ಬಂದ್ವಿ, ಇಲ್ಲೆಲ್ಲ ಅನ್ನಪ್ರಸಾದ ಕೊಡ್ತಿದ್ದಾರೆ. ಸೊ ಪ್ರಸಾದ ತಿನ್ನಬೇಕು ಗೈಸ್. ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಪ್ರಸಾದನ ದರ್ಶನ ಮಾಡಿ ಪ್ರಸಾದನೇ ಫಸ್ಟ್ ತಿನ್ನಬೇಕಂತ ಪ್ರಸಾದನೇ ತಿಂತಿರೋದು ಫಸ್ಟು. ಸೊ ಈಗ ಪ್ರಸಾದ ತೊಗೊಂಬಂಡು ಸಿಗ್ತೀನಿ ಗೈಸ್ ನಿಮಗೆ. ನೋಡಿ ಗೈಸ್, ಇದೇ ಅನ್ನಪ್ರಸಾದ. ಸೊ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ ಗೈಸ್, ಇದೇ ಫಸ್ಟು ನಂದು. ದರ್ಶನ ಮಾಡೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ, ಬೆಳಗ್ಗೆ ತಿಂಡಿ ಏನೂ ತಿಂದಿರಲಿಲ್ಲ, ಇದೇ ಫಸ್ಟು. ಸೊ ಗೈಸ್ ನೋಡಿ, ಈಗ ಮುಗೀತು ಗೈಸ್ ನಮ್ಮದು ಅನ್ನಪ್ರಸಾದ ತಿನ್ನೋದು. ಸೊ ಈಗ ಹೋಗ್ತಿದ್ವಿ ಗೈಸ್ ಎಲ್ಲ. ಈಗ ರಾಘವೇಂದ್ರ ಸ್ವಾಮಿ ದರ್ಶನ ಮುಗೀತು. ಮತ್ತೆ ಸಂಜೆ ಬರಬೇಕು ಗೈಸ್. ಸಂಜೆ ಇಲ್ಲಿಂದನೇ ಇದೆ ಬಸ್ಸು ಬೆಂಗಳೂರಿಗೆ. ಸೊ ಮತ್ತೆ ಬರಬೇಕು ಇಲ್ಲಿಂದನೇ, ಇಲ್ಲಿಗೆ ಬಂದು ಬಸ್ ಇಲ್ಲಿಂದನೇ ಸ್ಟಾರ್ಟ್ ಗೈಸ್. ಇಲ್ಲಿಂದ ಬೆಂಗಳೂರುವರೆಗೂ ಹೋಗ್ಬೇಕು ಅಷ್ಟೇ ಇವತ್ತು. ಸಂಜೆ ಮತ್ತೆ ಬಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗಬೇಕು ಗೈಸ್. ಸೊ ಗೈಸ್ ಈಗ ಮುಗೀತು, ಎಲ್ಲ ಹೋಗ್ತಿದ್ದೀವಿ. ಇಲ್ಲೇ ಹತ್ರ ರೂಮ್ ಮಾಡಿದ್ದೀವಿ ಗೈಸ್, ಅಲ್ಲೇ ಹೋಗ್ತಿದ್ದೀವಿ ಈಗ. ಸೊ ಇಲ್ಲಿ ಪ್ರಸಾದ ತೊಗೊಳಕ್ಕೂ ಫುಲ್ ಕ್ಯೂ ಇದೆ ಗೈಸ್, ಫುಲ್ ಲೈನು, ಜಾಸ್ತಿ ರಶ್ ಇದೆ. ಸೊ ಈಗಲೇ ಬೇಡ ಗೈಸ್, ಆಮೇಲೆ ನೋಡೋಣ ಸಂಜೆ ಟೈಮ್ ಆದರೆ ಟೈಮ್ ಇದ್ದರೆ. ಸೊ ಈಗಲೇ ಏನು ಬೇಡ, ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಗೈಸ್. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಬಸ್ ಟ್ರಾವೆಲಿಂಗು. ಸೊ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ಬರಬೇಕು ಗೈಸ್ ಅಷ್ಟೇ. ನೋಡಿ ಗೈಸ್ ಎಷ್ಟು ರಶ್ ಇದೆ ಇಲ್ಲಿ. ಸೊ ಅಷ್ಟೇ ಗೈಸ್, ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ ರೂಮಲ್ಲಿ. ಸೊ ಗೈಸ್ ಇಲ್ಲಿ ಮಾವಿನಕಾಯಿ ತೊಗೊಂಡೋಗಿ ನಿಂತ್ಕೊಂಡಿದ್ವಿ ಗೈಸ್, ಭಾಳ ದಿನ ಆಯಿತು ತಿಂದೇ ಇಲ್ಲ. ಸೊ ಒಂದು ಟೇಸ್ಟ್ ಮಾಡೋಣ ಅಂತ ನಿಂತ್ಕೊಂಡ್ವಿ ಇಲ್ಲೇ. 20 ರೂಪಾಯಿ ಒಂದಂತೆ ಗೈಸ್, ಅದು 40 ಅಂತೆ, ಇದು 20 ಅಂತೆ. ಅದಕ್ಕೆ 20 ರೂಪೀಸ ತಗೊಂಡ್ವಿ ನಾವು. ಸೊ ಗೈಸ್ ಈಗ ರೂಮಿಗೆ ಬಂದ್ವಿ ನಾವು. ಸೊ ಇದನ್ನೇನೂ ತಿಂದಿಲ್ಲ ಗೈಸ್, ಸಂಜೆ ತೊಗೊಂಡು ಬಂದುಬಿಟ್ವಿ. ಸೊ ಈಗ ರೆಸ್ಟ್ ಮಾಡ್ಬೇಕು ಗೈಸ್, ಭಾಳ ಟಯರ್ಡ್ ಆಗಿದೆ. ಬೆಳಗ್ಗೆ ಏನು ನಿದ್ದೆ ಮಾಡಿರಲಿಲ್ಲ. ಇದನ್ನು ತಿಂದು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ಈಗ ಸ್ನ್ಯಾಕ್ಸ್ ಟೈಮ್ ಆಗಿದೆ, ಹೊಟ್ಟೆ ಹಸಿತಾ ಇದೆ ಗೈಸ್. ಯಾಕೋ ಪ್ರಸಾದ ಅಷ್ಟೇ ತಿಂದಿರೋದಲ್ಲ ಬೆಳಗಿಂದ, ಅದಕ್ಕೆ.
ಸೊ ಈಗ ಏನಾರು ತಿನ್ನಕ್ಕೆ ಹೋಗ್ತಿದ್ವಿ ಗೈಸ್. ನೋಡ್ಬೇಕು ಏನು ಸಿಗುತ್ತೆ ಅಂತ, ನಮಗೂ ಗೊತ್ತಿಲ್ಲ ಇಲ್ಲಿ. ನೋಡೋಣ ಫಸ್ಟ್ ಟೈಮು ಏನು ಸಿಗುತ್ತೆ ಅಂತ, ಆಮೇಲೆ ತಿನ್ನೋಣ ಗೈಸ್. ಸೊ ಇಲ್ಲೇ ಹೋಗ್ತಿದ್ದೀವಿ, ಇಲ್ಲೇ ಮುಂದೆನೇ ಗೈಸ್ ಇರೋದು ಇದು ದೇವಸ್ಥಾನ ಇಲ್ಲೇ ಇರೋದು, ಅದ್ರ ಮುಂದೆನೇ ಇರ್ತವೆ ಎಲ್ಲ ಅಂಗಡಿಗಳು. ಸೊ ನೋಡಬೇಕು, ಏನೋ ಇಷ್ಟ ಆದರೆ ತೊಗೋಬೇಕು ಗೈಸ್ ತಿನ್ನೋಕ್ಕೆ. ಮತ್ತೆ ಬಂದ್ವಿ ನಾವು, ಮತ್ತೆ ದರ್ಶನಕ್ಕೆ ಸಂಜೆ ಹೋಗ್ತೇವೆ ಬಂದ್ವಿ. ಸೊ ನೋಡಿ ಗೈಸ್, ಮುಂದೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ದೂರದಿಂದ ಚೆನ್ನಾಗಿ ಕಾಣಲ್ಲ ಗೈಸ್ ಜಾಸ್ತಿ. ಮುಂದೆ ಹೋಗಿಬಿಡ್ತೀನಿ, ಮುಂದೆ ಹೋಗಿ ತೋರಿಸಿದಾಗ ಚೆನ್ನಾಗಿ ಕಾಣ್ತಾ ಗೈಸ್. ಮುಂದೆ ಇರೋ ಕ್ಲಿಪ್ಸ್ ನೋಡಿ ಗೈಸ್, ಮುಂದೆಯಿಂದ ಹೆಂಗೆ ಕಾಣ್ತಿದೆ ಲೈಟಿಂಗ್ಸ್ ಎಲ್ಲ. ಸೊ ಮಸ್ತ್ ಇದೆ ಗೈಸ್. ಇಲ್ಲೇ ಬಂದು ಎಲ್ಲ ಕುತ್ಕೊಳ್ಳೋದ ಗೈಸ್ ರಾತ್ರಿ. ಸೊ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಈಗ ರಾತ್ರಿ ಇಲ್ಲಿಂದನೇ ಎಂಟ್ರಿ ಕೊಡೋಣ. ಬೆಳಗ್ಗೆ ಎಲ್ಲ ಅಲ್ಲಿ ಏನೇನೋ ಹತ್ತಿ ರೌಂಡ್ ನೋಡೋದು ಹೋಗಿದ್ವಿ ಗೈಸ್. ಈಗ ರಾತ್ರಿ ಇಲ್ಲಿಂದನೇ ಹೋಗೋಣ ಎಂಟ್ರಿ. ಸೊ ಒಳಗೆ ಹೋಗಿ ಸಿಗ್ತೀನಿ ಗೈಸ್ ನಿಮಗೆ. ಒಳಗೆ ಫೋಟೋಗ್ರಫಿ ಅಲೋ ಇಲ್ಲ. ಸೊ ನೋಡ್ತೀನಿ ಗೈಸ್ ಏನಾಗುತ್ತೆ ಅಂತ. ನೋಡಿ ಗೈಸ್, ಇಲ್ಲಿ ರಥ ಬರ್ತಿದೆ, 2 ಏನು 3 ಬರ್ತಿದೆ, ಎಲ್ಲ ತೋರಿಸ್ತೀನಿ ನೋಡಿ ಕ್ಲಿಪ್ಪಿಂಗ್ಸಾಗೆ. ಸೊ ಮಸ್ತಿದೆ ಗೈಸ್, ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇವತ್ತೇ ರಥ ಬರ್ತಿದ್ದಾವು. ಸೊ ನೋಡಿ ಗೈಸ್, ಜನನೂ ಎಷ್ಟಿದ್ದಾರೆ, ಸಂಜೆ ಆದ್ರೂ ಎಷ್ಟಿದ್ದಾರೆ ನೋಡಿ ಗೈಸ್. ಸೊ ಗೈಸ್, ಮುಗೀತು ದರ್ಶನ. 2ನೇ ಸಲ ಬಂದಿದ್ದೀವಿ ಸಂಜೆ. ಸೊ ನೋಡಿ ಗೈಸ್, ಲಾಸ್ಟ್ ವ್ಯೂ ಮಂತ್ರಾಲಯ, ಲಾಸ್ಟ್ ವ್ಯೂ ಗೈಸ್. 10:15 ಇದೆ ಗೈಸ್ ಬಸ್ಸು. ಸೊ ಇಲ್ಲೇ ಕುತ್ಕೊಳ್ಳೋಣ ಅಂತ ಬಂದಿದ್ವಿ. ರಥ ಎಲ್ಲ ಮಸ್ತಾಯಿತು ಗೈಸ್. 7 ರಥ ಬಿಡ್ತಾರೆ, ನಮಗೆ ಬರೀ 3 ಕಾಣ್ತು ಗೈಸ್. ನಾವು ಲೇಟಾಗಿ ಬಂದುಬಿಟ್ವಿ. ಸೊ ಲಾಸ್ಟು ಇದಾಯಿತು ಗೈಸ್. ಈಗ ಹೋಗ್ತಿದ್ವಿ ಗೈಸ್. ಈಗ ಊಟ ಮಾಡಿಕೊಂಡು ಹಂಗೆ ಬಸ್ ಬರುತ್ತೆ ಗೈಸ್, ಹಂಗೆ ಹೋಗ್ಬಿಡೋದಷ್ಟೇ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.